ಕರ್ನಾಟಕದ ಒಂದು ಬೆಟ್ಟ. ಅಲ್ಲಿ 1000ಕ್ಕೂ ಹೆಚ್ಚು ಕಲ್ಲಿನ ಮನೆಗಳು. ಆದರೆ ಅಲ್ಲಿ ಈಗ ಯಾರೂ ವಾಸವಿಲ್ಲ. ಆ ಮನೆಗಳು ಸುಮಾರು 3000 ವರ್ಷಗಳ ಹಿಂದೆ ಕಟ್ಟಲ್ಪಟ್ಟವು. ಈ ರಹಸ್ಯ ಸ್ಥಳವೇ ಹಿರೇಬೆಣಕಲ್ ಮೆಗಲಿಥಿಕ್ ಸೈಟ್. ಕಪ್ಪು ಬಂಡೆಗಳ ನಡುವೆ ಶಾಂತವಾಗಿ ನಿಂತಿರುವ ಕಲ್ಲಿನ ಮನೆಗಳು. ಇದು ಮೊರೆರ್ ಬೆಟ್ಟ. ಇಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಡೋಲ್ಮೆನ್ಗಳು ಇವೆ. ಇವು ಸಾಮಾನ್ಯ ಮನೆಗಳಲ್ಲ, ಇವು ಮೆಗಾಲಿಥಿಕ್ ಸಮಾಧಿಗಳು. ಒಂದು ಕ್ಷಣ ಮಣ್ಣು ಮತ್ತು ಮರದಿಂದ ಮಾಡಿದ ಮನೆಗಳು. ಬೆಳಿಗ್ಗೆ ಹೊಲಗಳಿಗೆ ಹೋಗುವ ಜನ, ಪ್ರಕೃತಿಯ ಜೊತೆ ಬದುಕುತ್ತಿದ್ದ ಸಮಾಜ. ಪುರುಷರು ಬೇಟೆಗೆ ಹೋಗುತ್ತಿದ್ದರು, ಜೋಳ ಸಜ್ಜೆ ಬೆಳೆಸುತ್ತಿದ್ದರು. ಹಸು, ಕುರಿ, ಮೇಕೆ ಸಾಕುತ್ತಿದ್ದರು. ಮಹಿಳೆಯರು ಧಾನ್ಯ ಒಡೆಯುತ್ತಿದ್ದರು, ಅಡಿಗೆ ಮಾಡುತ್ತಿದ್ದರು. ಮಕ್ಕಳು ಬೆಟ್ಟಗಳಲ್ಲಿ ಓಡಾಡುತ್ತಿದ್ದರು. ಆದರೆ ಯಾರಾದರೂ ಮರಣ ಹೊಂದಿದಾಗ ಅವರಿಗೆ ವಿಶೇಷ ಗೌರವ ಕೊಡುತ್ತಿದ್ದರು. ದೊಡ್ಡ ಕಲ್ಲುಗಳನ್ನು ತಂದು ಒಂದು ಕಲ್ಲಿನ ಮನೆ ಕಟ್ಟುತ್ತಿದ್ದರು. ಅದೇ ಡೋಲ್ಮೆನ್. ಮೃತ ವ್ಯಕ್ತಿಯ ಜೊತೆ ಪಾತ್ರೆಗಳು, ಆಯುಧಗಳು, ಆಭರಣಗಳು ಇಟ್ಟು ಸಮಾಧಿ ಮಾಡುತ್ತಿದ್ದರು. ಇಂದು ಆ ಬೆಟ್ಟ ನಿಶ್ಶಬ್ದವಾಗಿದೆ. ಆದರೆ ಆ ಕಲ್ಲಿನ ಮನೆಗಳು ಒಂದು ಕತೆ ಹೇಳುತ್ತಿವೆ. ಇಲ್ಲಿ ಒಮ್ಮೆ ಒಂದು ನಾಗರಿಕತೆ ಬದುಕಿತ್ತು. ಆ ರಹಸ್ಯ ಸ್ಥಳವೇ ಹಿರೇಬೆಣಕಲ್. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತ್ಬಿಡಬೇಡಿ.